ಡ್ರಗ್ಸಲ್ಲಿ ಎರಡು ರೀತಿಯಲ್ಲಿ ಜನ ಬರ್ತಾರೆ. ಒಂದು ಕನ್ಸ್ಯೂಮರ್ಸ್, ಇನ್ನೊಬ್ಬ ಪೆಡ್ಲರ್ ಅಂತೇಳಿ. ಪೆಡ್ಲರ್ ಅಂತ ಯಾರಂತಂದರೆ ಅವನದ್ದು ಒಂದೇ ಕೆಲಸ, ಅವನಿಗೇನಂತ ಹೇಳಿದರೆ ಅವನಲ್ಲಿರುವಂಥ ಡ್ರಗ್ಸನ್ನು ಅವನಿಗೆ ಮಾರಬೇಕು. ಅದಕ್ಕೆ ಅವನಿಗೆ ಈಸಿ ಟಾರ್ಗೆಟ್ ಯಾರಂತ ಹೇಳಿದರೆ ಸ್ಟೂಡೆಂಟ್ಸ್. ಈಸಿ ಟಾರ್ಗೆಟ್ ಸ್ಟೂಡೆಂಟ್ಸ್, ಕಾಲೇಜ್. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಫಸ್ಟಿಗೆ ಯಾರು ಸಿಗರೇಟ್ ಎಳಿತಾರೆ, ಯಾರು ತಂಬಾಕು ಜಗಿತಾರೆ, ಯಾರು ಪಾನ್ ಮಸಾಲ ಅಗಿತಾರೆ, ಯಾರು ಡ್ರಿಂಕ್ಸ್ ಮಾಡ್ತಾರೆ ಅಂಥವ್ರು ನೋಡ್ಕೊಂಡು ಬರ್ತಾರೆ. ಫಸ್ಟಿಗೆ ಅವರ ಫ್ರೆಂಡ್ಶಿಪ್ ಮಾಡ್ತಾರೆ. ಯಾರು ಪೆಡ್ಲರ್ ಇದ್ದಾನೆ ಫಸ್ಟಿಗೆ ಅವರ ಫ್ರೆಂಡ್ಶಿಪ್ ಮಾಡ್ತಾನೆ. ಅವ ಫ್ರೆಂಡ್ಶಿಪ್ ಮಾಡಿ ಅವರಿಗೆ ಸ್ವಲ್ಪ ಅವನ ದುಡ್ಡಿಂದಲೇ ಸ್ವಲ್ಪ ಏನೋ ಸಿಗರೇಟ್ ಇದೆ ಅದಕ್ಕೆ ಡ್ರಗ್ಸನ್ನು ಸೇರಿಸಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ಅವನು ಅದನ್ನು ತಗೊಂಡು ಯಾವಾಗ ಒಂದ್ಸಲ ಅದು ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿಗೆ ಬರ್ತಾನೆ, ಆಗ ಅವನನ್ನು ಕೈ ಬಿಟ್ಟು ಬಿಡ್ತಾನೆ. ಅಂದ ಕೆಲಸ ಆಯ್ತು ಅಲ್ಲಿ. ಅದರ ಜೊತೆಯಲ್ಲಿ ಅವನ ಜೊತೆ ಇನ್ನು ಯಾರು ಫ್ರೆಂಡ್ಸ್ ಇದ್ದಾರೆ, ಅವನ ಯಾರು ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿರ್ತಾರೆ, ಅವರು ಕೂಡ ಅವರನ್ನು ಕರ್ಕೊಂಬರ್ಲಿಕ್ಕೆ ಹೇಳ್ತಾನೆ. ಅವ್ರಿಗೆ ಕೂಡ ಅದೇ ರೀತಿ ಅವನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ಅವರು ಎಡಿಕ್ಟ್ ಆಗ್ತಾರೆ ಅವನದು ಕೆಲಸ ಅಲ್ಲಿ ಮುಗಿಯಿತು. ಯಾಕೆಂತ ಹೇಳಿದರೆ ಒಬ್ಬ ಒಂದು ಸಲ ಎಡಿಕ್ಟ್ ಆದರೆ ಡ್ರಗ್ಸ್ಗೆ ಮತ್ತೆ ಅದು ರಿಟರ್ನ್ ಬರಲಿಕ್ಕೆ ಒಂದು ತುಂಬ ಕಷ್ಟ ಇದೆ. ಮತ್ತೆ ಎರಡನೇದು ಅವನಿಗೆ ಆ ಡ್ರಗ್ಸ್ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಅವನಿಗೆ ಏನು ಬೇಕು, ಡ್ರಗ್ಸ್ ಬೇಕಂತ ಹೇಳಿದರೆ ದುಡ್ಡು ಬೇಕು, ಹೌದಲ್ಲ. ಡ್ರಗ್ಸ್ ಖರೀದಿ ಮಾಡಬೇಕಂದ್ರೆ ದುಡ್ಡು ಬೇಕು. ಫಸ್ಟಿಗೆ ತಂದೆದ್ದೇನು ಪಾಕೆಟ್ ಮನಿ ಕೊಡ್ತಾ ಇರ್ತಾರೆ ಊಟಕ್ಕೆ, ಅದಕ್ಕೆ 10 ರೂಪಾಯಿ 20 ರೂಪಾಯಿ ಅಂತೇಳಿ ಅದರಲ್ಲಿ ಸ್ಟಾರ್ಟ್ ಮಾಡ್ತಾನೆ. ನಂತರ ಏನು ಮಾಡ್ತಾನೆ, ತಂದೆ ತಾಯಿದು ದುಡ್ಡು ಕದೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರ ನಂತರದಲ್ಲಿ ಏನು ಮಾಡ್ತಾನೆ, ತಂದೆ ತಾಯಿ ದುಡ್ಡು ಕದಿದ ನಂತರ ಅದು ಕೂಡ ಗೊತ್ತಾಗುವ ನಂತರದಲ್ಲಿ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಮನೆ ಕಳ್ಳತನ ಮಾಡುವಂಥದ್ದು, ಶಾಪ್ ಕಳ್ಳತನ ಮಾಡುವಂಥದ್ದು, ಏನು ಕ್ರೈಮ್ ಫೀಲ್ಡಿಗೆ ಇಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಯಾವಾಗ ಕ್ರೈಮ್ ಫೀಲ್ಡಿಗೆ ಇಳಿತಾನೆ ಆ ನಂತರದಲ್ಲಿ ಅವನದು ಕೆಲಸ ಏನು, ಪೊಲೀಸರ ಅತಿಥಿ ಆಗುವಂಥದ್ದು. ನಮ್ಮ ಸರ್ವಿಸಲ್ಲಿ ಎಸ್ಪೆಷಲಿ ನಂದೇ ನಾ ಹೇಳ್ತೇನೆ, ನಂದು 20 ವರ್ಷ ಇಲಾಖೆ ಅನುಭವದಲ್ಲಿ ನಮ್ಮ ಎದುರಿಗೆ ಜಾಸ್ತಿ ಬಂದು ನಿಂತವರು 2 ಕೆಟಗರಿಯವರು. ಒಂದು ತಂದೆ ತಾಯಿಯ ಮಾತು ಕೇಳದೇ ಇರುವಂಥವರು, ಎರಡನೇದ್ದು ಶಿಕ್ಷಕರು ಯಾರಿದ್ದಾರೆ ಅವರ ಮಾತು ಕೇಳದೇ ಇರುವಂಥವರು. ನಿಮ್ಗೆ ಇನ್ನೊಂದು ಹೇಳ್ತೇನೆ ಇದೇ ಸಂದರ್ಭದಲ್ಲಿ, ನಿಮ್ಮ ಜೀವನಕ್ಕೆ ಯಾರು ವಿದ್ಯಾರ್ಥಿಗಳು ಈ ಟೈಮಲ್ಲಿ ಇದ್ದೀರಿ, ನಿಮಗೆ ಕಂಪ್ಲೀಟಾಗಿ ನಿಮಗೋಸ್ಕರಣ ಅಂತೇಳಿ, ನಿಮ್ಮ ಭವಿಷ್ಯಕ್ಕೋಸ್ಕರ ಅಂತೇಳಿ ಥಿಂಕ್ ಮಾಡುವವರು ಇಬ್ಬರು ಮಾತ್ರ ಜಾಸ್ತಿ. ಒಂದು ನಿಮ್ಮ ಹೆತ್ತವರು ತಂದೆ ತಾಯಿ, ಎರಡನೇದು ಶಿಕ್ಷಕರು. ನೀವಿಲ್ಲಿ ಕಲ್ಲು ಟೈಪಲ್ಲಿ ಇರ್ತೀರಿ. ನಿಮಗೆ ಚಂದದಲ್ಲಿ ಓದಿಸಿ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ನಿಮ್ಮನ್ನು ಮೂರ್ತಿಯನ್ನಾಗಿ ಮಾಡಿ ನಿಮ್ಮ ಭವಿಷ್ಯಕ್ಕೋಸ್ಕರ ಚಿಂತೆ ಮಾಡುವವರು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಟೀಚರ್ಸ್ ಮಾತ್ರ. ಅದಕ್ಕೋಸ್ಕರ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕೇಳಿದ್ದೀರಾ? ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್, 100ರಲ್ಲಿ 100 ಸತ್ಯ. ಅದು ಯಾವಾಗ ಅಂತ ಹೇಳಿದರೆ, ಯಾವಾಗ ಸ್ಟೂಡೆಂಟ್ ಲೈಫ್ ಮುಗಿತದೆ ಆಗ ಗೊತ್ತಾಗ್ತದೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಹೌದಾ ಅಲ್ವಾ ಅಂತ ಹೇಳಿ. ಈಗ ನಿಮಗಿರುವಂಥದ್ದು ಜವಾಬ್ದಾರಿ ಏನೋ ಒಂದೇ ಜವಾಬ್ದಾರಿ ಇದೆ, ಯಾವುದು ಗೊತ್ತಿದೆಯಾ? ಓದಲಿಕ್ಕೆ ಮಾತ್ರ, ಹೌದಲ್ಲ? ಖಾಲಿ ಓದಲಿಕ್ಕೆ ಇರುವಂಥದ್ದು ಜವಾಬ್ದಾರಿ ಮಾತ್ರ ಇದೆ ನಿಮಗೆ, ಮತ್ತು ಯಾವ ಜವಾಬ್ದಾರಿ ಇಲ್ಲ. ಎಲ್ಲ ಜವಾಬ್ದಾರಿ ಟೀಚರ್ಸ್ ತಗೊಂಡಿರ್ತಾರೆ, ನಿಮ್ಮ ತಂದೆ ತಾಯಿಯವರು ತಗೊಂಡಿರ್ತಾರೆ. ಅದಕ್ಕೋಸ್ಕರ ಏನು ಎಷ್ಟೋ ಮಕ್ಕಳಿಗೆ ಸ್ಟಡೀಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವೇ ನೋಡಿರ್ತೇವೆ, ಎಲ್ಲಲ್ಲಿ ಹೋಗುವಾಗ ಭಿಕ್ಷೆ ಬೇಡುವಂಥದ್ದು ಅಂಥದ್ದೆಲ್ಲ ಕಾಣುವಂಥದ್ದು ನಾವು ಕಂಡಿದ್ದೇವೆ. ಅದಕ್ಕೋಸ್ಕರ ಏನು ನಿಮಗೆ ದೇವರು ಕೊಟ್ಟಿದ್ದಾನೆ ಅವಕಾಶ, ಅದನ್ನು ಚಂದದಲ್ಲಿ ಸದುಪಯೋಗ ಮಾಡಿ. ಯಾರು SSLC ಇದ್ದೀರಿ ಅವರಿಗೊಂದು ಕಿವಿ ಮಾತಿ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಜೀವನದಲ್ಲಿ ಒಂದು 3 ಘಟ್ಟಗಳು ಬರ್ತದೆ. ಒಂದು SSLC, ಇನ್ನೊಂದು PUC, ನೆಕ್ಸ್ಟ್ ನೀವು ಯಾವುದೊಂದು ಡಿಗ್ರಿಗೆ ಹೋಗ್ತೀರಾ, ಅಥವಾ ನೀವು ಯಾವುದಾದ್ರಿಗೆ MBBS ಹೋಗ್ತೀರಾ, ಅಥವಾ ಇಂಜಿನಿಯರಿಂಗ್ ಹೋಗ್ತೀರಾ, ಅಥವಾ ನಿಮ್ಮದು ಯಾವುದು ಜಾಬ್ ಓರಿಯೆಂಟೆಡ್ ಕೋರ್ಸಿಗೆ ಹೋಗ್ತೀರಾ. ಇದು ನಿಮ್ಮದು 3 ಇಂಪಾರ್ಟೆಂಟ್ ಜೀವನದಲ್ಲಿ ಬರುವಂಥದ್ದು ಘಟ್ಟ. ಈ ಟೈಮಲ್ಲಿ ಏನು ವಿದ್ಯಾರ್ಥಿ ಜೀವನ ಇದೆಯಲ್ಲ, ಇದು ಕಾಣಲಿಕ್ಕೆ ಮಾತ್ರ ಆ ರೀತಿ ಕಾಣ್ತದೆ. ಬಟ್ ನಿಮ್ಮ ನೆಕ್ಸ್ಟ್ ಇದು ಫ್ಯೂಚರನ್ನು ಡಿಸೈಡ್ ಮಾಡುವಂಥದ್ದು, ಏನು ನಾವು 60 ವರ್ಷ ತನಕ ಸರಾಸರಿ ಅಂತೇಳಿ ಹೇಳ್ತಾರೆ ಬದುಕುವಂಥದ್ದು, ಅಷ್ಟರ ತನಕ ಡಿಸೈಡ್ ಮಾಡುವಂಥದ್ದು ಘಟ್ಟ ಇದು 3: SSLC, PUC, ಡಿಗ್ರಿ.